ಡಾಕ್ಟರ್ ಅರವಿಂದ್ ಮಾಲ್ಗತ್ತಿಯವರು ಹೇಳಿ ಕೇಳಿ ಸೃಜನಶೀಲ ವ್ಯಕ್ತಿ, ಈಸ್ ಎ ಕ್ರಿಯೇಟಿವ್ ಪರ್ಸನ್, ಕವಿ. ಹಾಗಾಗಿ ಅವರ ಮೂಡನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಮಾಧಾನ ಹೇಳೋದಾಗಲಿ, ಸಾಂತ್ವನ ಹೇಳೋದಾಗಲಿ, ಧೈರ್ಯ ತುಂಬೋದಾಗಲಿ ಬಹಳ ಕಷ್ಟದ ಕೆಲಸ. ಅವರ ಮನಸ್ಸಿನಲ್ಲಿ ಅನೇಕ ತುಮುಲುಗಳು, ಅಲ್ಲೋಲ ಕಲ್ಲೋಲಗಳು ಅದು ಯಾವಾಗಲೂ ಅಲೆಯಾಗಿ ತೇಲ್ತಾ ಇರುತ್ತೆ. ಹಾಗಾಗಿ ಎಷ್ಟೇ ಪರ್ಫೆಕ್ಟಾಗಿ ಮಾಡಿದರೂ ಕೊನೆಗೆ ಅವರ ಮನಸ್ಸಿನಲ್ಲಿ ಏನೋ ಲೋಪ ಆಗಿದೆ ಅಂತ ಕಾಣಿಸುತ್ತೆ ಅಂತ ತಮಗೆ ತಾವೇ ಒದ್ದಾಡ್ತಾ ಇರ್ತಾರೆ. ಅಂಥವ್ರ ಜೊತೆ ಕೆಲಸ ಮಾಡೋದು ಬಹಳ ದೀರು ಬಂದು ಗಾಢವಾದ ಅನುಭವದ ಒಂದು ವಿಷಯ. ಅವರ ಜೊತೆ ಈ ರೀತಿಯಾಗಿ ಒಬ್ಬ ಕ್ರಿಯೇಟಿವ್ ಪರ್ಸನ್ ಜೊತೆ ನಾವೆಲ್ಲ ಬಹಳ ತೃಪ್ತಿಯಿಂದ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈಗ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ಮಾಲ್ಗತ್ತಿಯವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಅಧ್ಯಕ್ಷ ಭಾಷಣ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಮತ್ತು ಸಾಹಿತ್ಯ ಶ್ರೀ ಪ್ರಶಸ್ತಿ, ಪುಸ್ತಕ ಬಹುಮಾನ ಇವುಗಳನ್ನು ಪ್ರದಾನ ಮಾಡಿದಂತಹ ಶ್ರೀಮತಿ ಉಮಾಶ್ರೀ ಅವರೇ ಮತ್ತು ಡಾಕ್ಟರ್ ಮನು ಬಳಗಾರ್ ಅವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ವಿಶ್ವಕುಮಾರ್ ಅವರೇ, ಪ್ರಶಸ್ತಿಗೆ ಭಾಜನರಾದಂತಹ ಎಲ್ಲ ಗಣ್ಯರೇ ಮತ್ತು ಬಂಧುಗಳೇ, ಹಿರಿಯರಾದಂತಹ ಬನ್ನಂಜೆ ಅವರು ಸ್ವಲ್ಪ ಹೊತ್ತು ಮಾತನಾಡಬಹುದಿತ್ತು, ನಾನು ನಿರೀಕ್ಷೆ ಮಾಡಿದ್ದೆ. ಆದರೆ ಅವರದೆಷ್ಟು ಸೂಕ್ಷ್ಮ ಮನಸ್ಸು ಅನ್ನುವಂಥದ್ದನ್ನು ಅವರ ಮಾತೇ ಪರೋಕ್ಷವಾಗಿ ಅದು ಹೇಳುತ್ತೆ. ನಾನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವ ಮಾತೇನು ಅಂದರೆ, ಸಾಹಿತ್ಯ ಅಕಾಡೆಮಿ 41 ಜನಗಳಿಗೆ ಬಹುಮಾನ ಮತ್ತು ಪ್ರಶಸ್ತಿ ಕೊಟ್ಟಾಗ ಅವರು ಅತ್ಯಂತ ಗೌರವಪೂರ್ವಕವಾಗಿ ಮನ್ನಿಸಿ ಅಕಾಡೆಮಿ ಕೊಡುವಂತಹ ಗೌರವವನ್ನು ಸ್ವೀಕರಿಸಿ ಅವರು ತಮ್ಮ ಗೌರವ ಹೆಚ್ಚಿಸಿಕೊಂಡಿದ್ದಾರೆ ಅಂತ ನಾನು ಹೇಳಲಾರೆ. ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವವನ್ನು ಹೆಚ್ಚಿಸಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತೇನೆ. ಹೀಗಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ವೈಯಕ್ತಿಕವಾಗಿ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಎಲ್ಲ ಸದಸ್ಯರ ಪರವಾಗಿ ಈ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ನನಗೆ ಗೊತ್ತಿದೆ, ಇಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಗಣ್ಯರು ಎಷ್ಟು ಜನ ಇದ್ದಾರೆಯೋ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು, ಇದಕ್ಕಿಂತಲೂ ಗಣ್ಯರಾದಂತಹ ಜನ ಹೊರಗಡೆ ಇದ್ದಾರೆ ಅನ್ನುವ ಅರಿವು ಮತ್ತು ಎಚ್ಚರ ನನಗಿದೆ. ಅವರಿಗೆ ಪ್ರಶಸ್ತಿ ಕೊಡ್ಲಿಕ್ಕೆ ಆಗಲಿಲ್ವಲ್ಲ ಅನ್ನುವ ಕೊರಗು ನನ್ನೊಳಗಿದೆ. ಪ್ರಶಸ್ತಿಯ ಸಂಖ್ಯೆ ಕಡಿಮೆ ಇದೆ ಅಲ್ವಾ ಅನ್ನುವ ಕೊರಗು ನನ್ನೊಳಗಿದೆ. ಹೀಗಾಗಿ ನಾನು ಇಲ್ಲಿ ಕೇಳಿಕೊಳ್ಳುವಂತಹದ್ದಿಷ್ಟೇ, ಪ್ರಶಸ್ತಿಗಳು ಕೊಡಲಾಗಿದೆ ಅಂತ ಅನ್ನುವ ಹಾಗಿದ್ರೆ ಅಥವಾ ಇನ್ನು ಕೆಲವು ಹಿರಿಯರಿಗೆ ಪ್ರಶಸ್ತಿಗಳು ಸಿಕ್ಕಿಲ್ಲ ಅಂತ ಅನ್ನುವ ಹಾಗಿದ್ರೆ ಕೆಲವೊಂದು ತಾಂತ್ರಿಕ ಕಾರಣಗಳು ಅದರ ಹಿಂದೆ ಅಥವಾ ಮುಂದೆ ಇರ್ತಾವೆಯೇ ವಿನಃ ಅಕಾಡೆಮಿಗೆ ಯಾವುದೇ ಪೂರ್ವಾಗ್ರಹಗಳನ್ನು ಇಟ್ಕೊಂಡ್ಬಿಟ್ಟು ಹಾಗೆ ಮಾಡಿದ್ದೇವೆ ಅಂತ ದಯವಿಟ್ಟು ಯಾರು ಭಾವಿಸಬಾರ್ದು ಅಂತ ಅಂದ್ಕೊಂಡ್ಬಿಟ್ಟು ನಾನು ಕೇಳಿಕೊಳ್ಳೋದಕ್ಕೆ ಬಯಸ್ತೇನೆ. ಅಕಾಡೆಮಿ 1960ರಲ್ಲಿಯೇ ಆರಂಭ ಆಗಿದೆ. 65ರಿಂದ ಗೌರವ ಪ್ರಶಸ್ತಿಗಳನ್ನು ಕೊಡುವಂತಹ ಒಂದು ಪರಂಪರೆ ಪ್ರಾರಂಭ ಮಾಡಿದೆ. ಇವತ್ತಿನ ಈ ದಿನ 2017ರ ಪ್ರಶಸ್ತಿ ಪ್ರದಾನ ಸಮಾರಂಭ ಒಂದು ಚಾರಿತ್ರಿಕ ತಿರುವನ್ನ ಸಾಹಿತ್ಯ ಅಕಾಡೆಮಿಗೆ ತಂದು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂದ್ರೆ
10 ಹೊಸ ಪ್ರಶಸ್ತಿಗಳನ್ನು ಘೋಷಿಸುವುದರ ಜೊತೆಗೆ ಉತ್ಕೃಷ್ಟವಾದಂತಹ ಲೇಖಕರನ್ನ ಆಯ್ಕೆ ಮಾಡಿ ಆ ಪ್ರಶಸ್ತಿಯನ್ನ ಕೊಡುವುದರ ಜೊತೆಗೆ ಸಾಹಿತ್ಯ ಶ್ರೀ ಪ್ರಶಸ್ತಿಯೂ ಕೂಡ ಅಷ್ಟೇ ಮೌಲಿಕವಾದಂತಹದ್ದು ಅನ್ನುವಂತಹದ್ದನ್ನ ಸಾರಿಕೊಳ್ಳುವುದರ ಜೊತೆಗೆ ತನ್ನತನವನ್ನ ಅಕಾಡೆಮಿ ತೋರಿಸಿದೆ ಅಂತ ನಾನು ಹೇಳ್ತಾ, ಈ ಒಂದು ಚಾರಿತ್ರಿಕ ಸಂದರ್ಭ ಅಕಾಡೆಮಿಯ ಇತಿಹಾಸದಲ್ಲಿ ಒಂದು ಹೊಸತನವನ್ನ ತಂದುಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮಾತನಾಡುವ ಸಂದರ್ಭದಲ್ಲಿ ಉಮಾಶ್ರೀ ಅವರು ಒಂದು ಮಾತನ್ನು ಹೇಳಿದರು. ಸಾಹಿತ್ಯ ಶ್ರೀ ಮತ್ತು ಉಮಾಶ್ರೀ ಹೆಸರಿನ ಶ್ರೀಕಾರದ ಪದ ಅದು ಕಾಕತಾಳೀಯ ಸಾಂದರ್ಭಿಕ. ಅದಕ್ಕೂ ಸಂಬಂಧವನ್ನ ಕಲ್ಪಿಸೋದಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳಿದರು. ಹೀಗಾಗಿ ಇಲ್ಲಿ ಸಾಹಿತ್ಯ ಶ್ರೀ ಅಂತ ಹೆಸರು ನಾವು ಕೊಡುವಂತಹ ಸಂದರ್ಭದಲ್ಲಿ ಆಲೋಚನೆ ಮಾಡಿದ್ದೇನು ಅಂದ್ರೆ, ವಾರ್ಷಿಕ ಪ್ರಶಸ್ತಿ ಅಂತ ಕೊಡುವ ಪದ್ಧತಿ ಬೇರೆ ಬೇರೆ ಅಕಾಡೆಮಿಗಳಲ್ಲಿದೆ. ಆದರೆ ನಾವು ವಾರ್ಷಿಕ ಪ್ರಶಸ್ತಿ ಅಂತ ಕರೆಯೋದಕ್ಕೆ ಬಯಸಲಿಲ್ಲ. ಅದಕ್ಕೆ ನಿರ್ದಿಷ್ಟವಾದ ಹೆಸರನ್ನ ಕೊಟ್ಟು ಅದನ್ನ ಕರೆಯುವುದು ಸೂಕ್ತ ಅಂತ ಅನಿಸಿದ್ರಿಂದ ಕಮಿಟಿಯಲ್ಲಿ ಆ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಅಂತೆಯೇ ಇವತ್ತು ಪ್ರದಾನವನ್ನು ಮಾಡಿದ್ದೇವೆ. ನಮಗೆ ವಿಶೇಷವಾಗಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಉಮಾಶ್ರೀ ಅವರಿಗೆ ಕೃತಜ್ಞತೆಗಳನ್ನು ಹೇಳಿ, ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾವುದೇ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದೇ 1 ಅಥವಾ 2 ಪ್ರಶಸ್ತಿಯನ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ ದೊಡ್ಡ ಸಾಹಸ ಪಡಬೇಕು. ಹಿಂದಿನ ಅಧ್ಯಕ್ಷರು ಇದಕ್ಕೆ ನಾನು ಪ್ರಯತ್ನ ಪಟ್ಟೆ ಅರವಿಂದ, ನನ್ನ ಕಡೆಯಿಂದ ಮಾಡ್ಲಿಕ್ಕಾಗಲಿಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಆದರೆ ಅವರು ಕೇಳಿದ ರೀತಿ ಬೇರೆ ಇತ್ತು ಅಂತ ನನಗನ್ಸಿದೆ. ಕೇಳುವುದರಲ್ಲಿ ಕೂಡ ಹಲವು ಮಾರ್ಗಗಳಿವೆ. ಆ ಮಾರ್ಗಗಳನ್ನ ಗಮನದಲ್ಲಿಟ್ಕೊಂಡ್ಬಿಟ್ಟು ಸಲೀಸಾಗಿ ಸರ್ಕಾರ ನಮಗೆ ಒದಗಿಸಿಕೊಡಬಲ್ಲ ಸೂತ್ರ ಯಾವುದು ಅನ್ನುವಂಥದ್ದನ್ನು ಅವರು ಮುಂದಿಟ್ಟಾಗ ಅವ್ರು ಏನ್ ಮಾಡ್ತಾರೆ, ಸಲೀಸಾಗಿ ಹೌದು ಇದು ಕೊಡಬಹುದಾದಂತಹದ್ದು, ಮಾಡಬಹುದಾದಂತಹದ್ದು ಅಂತ ಮಾಡ್ತಾರೆ. ಬಹುಶಃ ಅಂತಹ ಒಂದು ಪ್ರಕ್ರಿಯೆ ನನಗೇನಿದೆ ಲಾಭದಾಯಕವಾಗಿ ನನ್ನ ಸಂಸ್ಥೆಗೆ ದಕ್ಕಿದೆ ಅಂತ ನಾನು ಭಾವಿಸಿದ್ದೇನೆ. ಅಂತಹ ಒಂದು ನಿರ್ಣಯಕ್ಕೆ ಪೂರಕವಾಗಿ ನಿಂತುಕೊಂಡಂತಹ ಈ ಇಬ್ಬರು ನಾಯಕರಿಗೆ ನಾನು ಅಕಾಡೆಮಿಯ ಪರವಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ಮತ್ತು ಪ್ರಶಸ್ತಿಗಳನ್ನು ಈ ವರ್ಷ ಸ್ವೀಕರಿಸಿದಂಥ ಅವರ ಪರವಾಗಿ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಪುಸ್ತಕ ಬಹುಮಾನ ಪಡ್ಕೊಂಡಿರುವಂತಹ 25 ಜನ ಲೇಖಕರು ಏನಿದ್ದಾರೆ, ನಿಜವಾಗಲೂ ನಾನು ಹೆಮ್ಮೆ ಪಡ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಹೊಸ ವಿಶೇಷ ಏನು ಅಂತಂದ್ರೆ, ಈ 25 ಜನ ಲೇಖಕರಿಗೆ ಬಹುಮಾನವನ್ನ ಘೋಷಿಸುವ ಕಾರಣಕ್ಕೆ ಮೂಲಭೂತ ವ್ಯಕ್ತಿಗಳಾಗಿ ನಿಂತಹ ಮೌಲ್ಯಮಾಪಕರು. ಈ ವರ್ಷ ನಾವೇನ್ ಮಾಡಿದ್ದೇವೆ, ಮೌಲ್ಯಮಾಪಕರನ್ನು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಿದ್ದೇವೆ. ಯಾಕೆ ಅಂತಂದ್ರೆ, ಯಾವುದೇ ಒಂದು ಕೃತಿಯನ್ನ ಆಯ್ಕೆ ಮಾಡದವರು ಇಂತಹ ಸಮಾರಂಭದಲ್ಲಿ ಪಾಲ್ಗೊಳ್ಳದೆ ಇದ್ರೆ ಅದು ಅರ್ಥಪೂರ್ಣ ಅಲ್ಲ ಅಂತ ನಮಗನ್ಸಿತ್ತು. ಆ ಕಾರಣಕ್ಕೋಸ್ಕರವಾಗಿ ಆ ಎಲ್ಲ ವಿದ್ವಾಂಸರನ್ನು ಕೂಡ ಈ ಸಭೆಗೆ ನಾವು ಆಹ್ವಾನಿಸಿದ್ದೇವೆ. ಈ ವರ್ಷದಿಂದ ಒಂದು ಹೊಸ ಸಂಪ್ರದಾಯ ನಾವು ಪ್ರಾರಂಭಿಸಿದ್ದೇವೆ. ಈ ಕಾರಣದಿಂದಾಗಿ ನಾವು ಆ ಎಲ್ಲ ಮೌಲ್ಯಮಾಪಕರಿಗೆ ಅಕಾಡೆಮಿಯ ಪರವಾಗಿ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಬಹಳ ವಸ್ತುನಿಷ್ಠವಾದ ಮೌಲ್ಯಮಾಪನ ಅವರು ಮಾಡಿದ್ದಾರೆ. ಸಾಮಾನ್ಯವಾಗಿ ತಕರಾರುಗಳು ಬರ್ತಾವೆ. 3 ಜನ ವಿದ್ವಾಂಸರ ಅಭಿಪ್ರಾಯಗಳನ್ನು ನಾವು ಏನ್ ಮಾಡ್ತೇವೆ, ಒಬ್ಬ ವಿದ್ವಾಂಸರ ಅಂಕಗಳಿಗೆ ಮನ್ನಣೆಯನ್ನ ಕೊಟ್ಟು ನಾವು ಬಹುಮಾನವನ್ನು ಕೊಡೋದಿಲ್ಲ. 3 ಜನ ವಿದ್ವಾಂಸರು ಕೊಟ್ಟ ಅಂಕಗಳನ್ನ ಕೂಡಿಸಿ ಯಾರಿಗೆ ಅಂಕಗಳು ಹೆಚ್ಚಿಗೆ ಬರ್ತಾವೆಯೋ ಅಂಥ ಕೃತಿಗೆ ಬಹುಮಾನವನ್ನು ಕೊಡುವಂತಹ ಪದ್ಧತಿ ಇದೆ. ಹೀಗಾಗಿ ಇಲ್ಲಿ
ಯಾರ ವಸೀಲಿಯಲ್ಲಾಗ್ಲಿ ಅಥವಾ ಇನ್ನಾರದೋ ಹೇಳಿಕೆಯ ಕೇಳಿಕೆಯ ಮಾತುಗಳಿಗೆ ಒಳಗಾಗಿ ಪ್ರಶಸ್ತಿಯನ್ನ ಕೊಡ್ತಾರೆ ಅನ್ನುವಂಥ ಅಪವಾದಗಳೇನವೆ ಅವೆಲ್ಲ ಶುದ್ಧ ಸುಳ್ಳು. ಅಂಥವುಗಳನ್ನು ಯಾರೂ ಕಿವಿಗೆ ಹಾಕ್ಕೊಳ್ಬೇಡಿ. ಇಲ್ಲಿ ಏನಿದ್ರೂ ಕೂಡ ವಸ್ತುನಿಷ್ಠವಾದ ನೆಲೆಯಲ್ಲಿ ಪ್ರಶಸ್ತಿಗಳಾಗ್ಲಿ ಬಹುಮಾನಗಳಾಗ್ಲಿ ಆಯ್ಕೆ ಆಗ್ತಾವೆ. ಅಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ನನಗೆ ಗೌರವ ಪ್ರಶಸ್ತಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ನಾನು ಹೇಳುವ ಒಂದು ಮಾತು ಅಂತಂದ್ರೆ, ಹೆಚ್ಚು ಲಂಬಿಸಲ್ಲ, ಮುಗಿಸಿಬಿಡ್ತೇನೆ. ಬಹಳ ಜನ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವೆಂಕಟಾಚಲ ಶಾಸ್ತ್ರಿಯಂತ ಹಿರಿಯರು, ಚಂದ್ರಶೇಖರ್ ಪಾಟೀಲ್ರಂತ ಹಿರಿಯರು ಫೋನ್ ಮಾಡಿಬಿಟ್ಟು ದೂರವಾಣಿಯ ಮೂಲಕ ಹೇಳಿದ್ದಿದೆ, ಹಿರಿಯರನ್ನ ಗೌರವಿಸದೆ ಹಾಗೆಯೇ ಉಳಿದಿದ್ವು ಮಾಲ್ಗತ್ತಿ, ನೀನು ಬ್ಯಾಕ್ಲಾಗ್ ಅನ್ನ ಫಿಲ್ಅಪ್ ಮಾಡಿದೀಯಾ ಪರೋಕ್ಷವಾಗಿ. ಅದು ಬ್ಲ್ಯಾಕ್ಲಾಗ್ ಅಲ್ಲ, ನನ್ನ ವಿಚಾರದಲ್ಲಿ ಅದು ಅಕಾಡೆಮಿ ಲೋಪ. ಅದು ತಿದ್ದಿಕೊಳ್ಳುವ ಕೆಲಸವನ್ನು ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೆಲವು ಸಲ ಏನಾಗುತ್ತೆ, ನಾನು ಹೇಳಿದೆ, ಮಾನದಂಡಗಳಲ್ಲಿ ಕೆಲವು ವ್ಯತ್ಯಾಸಗಳಾಗ್ತವೆ. ಒಂದೊಂದು ಕಾಲಘಟ್ಟ ಏನ್ ಮಾಡುತ್ತೆ, ಮಾನದಂಡಗಳನ್ನು ತಿದ್ದಿಕೊಳ್ಳುವ, ಪುನರ್ರೂಪಿಸುವ, ಕಟ್ಟಿಕೊಳ್ಳುವ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಆ ಮಾನದಂಡಗಳಿಗೆ ಅನುಗುಣವಾಗಿ ಪ್ರಶಸ್ತಿಯನ್ನ ವಿತರಣೆ ಮಾಡುತ್ತೆ. ಹೀಗಾಗಿ ಈಗ ನಾವು 60 ವರ್ಷ ಅಂತ ಹೇಳಿಬಿಟ್ಟು ನಿಗದಿ ಮಾಡಿದ್ದೇವೆ ಅಂತ ಅನ್ನುವ ಹಾಗಿದ್ರೆ 10 ಪ್ರಶಸ್ತಿಗಳನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದರಿಂದ ಅದಕ್ಕೆ 60 ವರ್ಷ ಅಂತ ನಿಗದಿ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಷ್ಟೇ. ಹೀಗಾಗಿ ನಾವು ಕೊಡಮಾಡಿದಂತಹ ಈ ಪ್ರಶಸ್ತಿಯನ್ನ ಎಲ್ಲ ಗಣ್ಯರು ಬಂದು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.